ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಳಗ್ಗೆ 11 ಗಂಟೆಗೆ ಕುಮಾರಸ್ವಾಮಿ ಅವರು ಸುದ್ದಿಗೋಷ್ಠಿ ಕರೆದಿದ್ದಾರೆ. ಎಚ್ಡಿಕೆ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಎಸ್ಐಟಿ ಅವರು ಅನುಮತಿ ಎರಡನೇ ಬಾರಿ ಕೇಳಿದ್ದಾರೆ. ಕಾಂಗ್ರೆಸ್ ನಾಯಕರಿಂದಲೂ ಎಚ್ಡಿಕೆ ವಿರುದ್ಧ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರ ಮೇಲೆ ಆಗ್ರಹ ಮಾಡಿದ್ದಾರೆ. ಈ ಬೆನ್ನಲ್ಲೇ ಸುದ್ದಿಗೋಷ್ಠಿ ಕರೆದಿದ್ದಾರೆ ಕುಮಾರಸ್ವಾಮಿ. ಇವತ್ತು ಬೆಳಗ್ಗೆ 11 ಗಂಟೆಗೆ ನೋಡೋಣ ಈ ಪ್ರಕರಣದಲ್ಲಿ ಅವರು ಏನೇನು ಸ್ಪಷ್ಟೀಕರಣವನ್ನು ಕೊಡ್ತಾರೆ ಅಂತ. ಕಳೆದ ನವೆಂಬರ್ನಲ್ಲೇ ಎಸ್ಐಟಿ ಅವರು ರಾಜ್ಯಪಾಲರಿಗೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಿ ಅಂತ ಪತ್ರವನ್ನು ಬರೆದಿದ್ದರು. ರಾಜ್ಯಪಾಲರು ಏನೂ ಕ್ರಮ ತಗೊಂಡಿಲ್ಲ ಕಳೆದ 10 ತಿಂಗಳಿಂದ. ಈಗ ಮತ್ತೆ ಎರಡನೇ ಬಾರಿಗೆ ಎಸ್ಐಟಿ ಅವರು ಕೇಳಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶ್ರೀನಿವಾಸ್ ಅವರಿಂದ ಪಡ್ಕೊಳ್ಳೋಣ. ಶ್ರೀನಿವಾಸ್, ಕಳೆದ 10 ತಿಂಗಳಿಂದ ರಾಜ್ಯಪಾಲರೇನು ಸುಮ್ಮನೆ ಕೂತಿಲ್ಲ. ಕಳೆದ ಜುಲೈನಲ್ಲಿ ಒಂದಷ್ಟು ಸ್ಪಷ್ಟನೆ ಕೇಳಿ ಲೋಕಾಯುಕ್ತಕ್ಕೆ ಅವರು ಕೇಳಿದರೆ, ರಾಜಭವನದಿಂದ ಪತ್ರ ಕೂಡ ಹೋಗಿದೆ. ಹಾಗಾಗಿ ಈಗ ಪ್ರೆಷರ್ ಆಗ್ತಾ ಇರೋದು ಕಾಂಗ್ರೆಸ್ ನಾಯಕರು. ಇಂಥ ಸಂದರ್ಭದಲ್ಲಿ ಎರಡನೇ ಬಾರಿಗೆ ಎಸ್ಐಟಿ ಅವರು ಕೇಳ್ಕೊಂಡಿದ್ದಾರೆ. ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡುವ ಸಾಧ್ಯತೆ ಇದೆಯಾ ಅಂತ. ಅರವಿಂದ್, ನೀವು ಹೇಳಿದಾಗೆ ಹೌದು. ಕಳೆದ ನವೆಂಬರ್ನಲ್ಲಿ ಎಸ್ಐಟಿ ರಾಜ್ಯಪಾಲರಿಗೆ ಪತ್ರವನ್ನು ಬರೆದು ಕುಮಾರಸ್ವಾಮಿಯವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿನ ಕೇಳಿತ್ತು. ಅದಾದ ಬಳಿಕ ಒಂದಿಷ್ಟು ವಿವರಣೆಗಳನ್ನು ರಾಜ್ಯಪಾಲರು ಎಸ್ಐಟಿಗೆ ಕೇಳಿದ್ರು. ಮೊನ್ನೆ ಸೋಮವಾರ ಆ ವಿವರಣೆಗಳನ್ನು ಎಸ್ಐಟಿ ಕೊಟ್ಟು ಎರಡನೇ ಪತ್ರವನ್ನು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೇಳಿದೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗಿದ್ದಾವೆ. ಈಗ ಸಹಜವಾಗಿ ಸಿದ್ದರಾಮಯ್ಯನವರ ಮೇಲೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟ ಬಳಿಕ ಕಾಂಗ್ರೆಸ್ ನಾಯಕರು, ಸಚಿವರು ಸಿಎಂ ಹಾದಿಯಾಗಿ ರಾಜ್ಯಪಾಲರು ಏಕಪಕ್ಷೀಯವಾದಂತಹ ನಿರ್ಧಾರಗಳನ್ನು ತೆಗೆದುಕೊಳ್ತಿದ್ದಾರೆ. ರಾಜಕೀಯವಾಗಿ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿದ್ದಾರೆ ಅನ್ನುವಂತಹ ಟಾರ್ಗೆಟ್ ಅನ್ನು ಮಾಡೋ ಜೊತೆಗೆ ಕುಮಾರಸ್ವಾಮಿ ವಿರುದ್ಧ ಇರುವಂತಹ ಕೇಸನ್ನ ಇನ್ನೂ ಕೂಡ ಪೆಂಡಿಂಗ್ ಇಟ್ಕೊಂಡಿದ್ದಾರೆ. ಹಾಗಾಗಿ ಅವರು ಆ ಪಿಕ್ ಅಂಡ್ ಚೂಸ್ ಮಾಡುವಂತಹ ಕೆಲಸವನ್ನ ರಾಜ್ಯಪಾಲರು ರಾಜಕೀಯ ದುರುದ್ದೇಶದಿಂದ ಮಾಡ್ತಿದ್ದಾರೆ ಅನ್ನುವಂತ ಆರೋಪವನ್ನ ಮಾಡ್ತಿದ್ದಾರೆ. ಈಗ ಎರಡನೇ ಪತ್ರವನ್ನ ಎಸ್ಐಟಿ ಬರೆದಿರೋದ್ರಿಂದ ಸಹಜವಾಗಿ ರಾಜ್ಯಪಾಲರ ಮುಂದೆನೂ ಕೂಡ ಒಂದಿಷ್ಟು ಒತ್ತಡಗಳಿರುತ್ತೆ. ಹಾಗಾಗಿ ಏಕಾಏಕಿಯಾಗಿ ರಾಜ್ಯಪಾಲರು ಕೊಡಕ್ಕೆ ಬರೋದಿಲ್ಲ, ಅವರು ಕಾನೂನಿನ ವಿಚಾರಗಳನ್ನ ನೋಡಬೇಕು. ಹಾಗಾಗಿನೇ ಅವರಿಗೆ ಒಂದಿಷ್ಟು ವಿವರಣೆಗಳನ್ನ ಕೇಳಿದ್ರು ಎಸ್ಐಟಿಗೆ, ಅದೆಲ್ಲವನ್ನು ಕೊಟ್ಟಿದ್ದಾರೆ ಅನ್ನುವಂತ ಮಾಹಿತಿಗಳು. ಹಾಗಾಗಿ ಈಗ ರಾಜ್ಯಪಾಲರು ಯಾವ ನಿಲುವನ್ನು ತೆಗೆದುಕೊಳ್ತಾರೆ ಅನ್ನುವಂಥದ್ದನ್ನ ಕಾದು ನೋಡಬೇಕು. ಆ ಮುಂದಿನ ನಡೆ ಅನ್ನುವಂಥದ್ದು ನಿಗೂಢವಾಗಿದೆ. ಮತ್ತೊಂದು ಕಡೆ ಈ ಒಂದು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೇಳಿದಂತಹ ಎಸ್ಐಟಿ ವಿಚಾರ ಬೆನ್ನಲ್ಲೇ ಇಂದು 11 ಗಂಟೆಗೆ ಕುಮಾರಸ್ವಾಮಿ ಅವರು ಸುದ್ದಿಗೋಷ್ಠಿಯನ್ನು ಕರೆದಿದ್ದಾರೆ. ಸಾಯಿ ವೆಂಕಟೇಶ್ವರ ಮೈನಿಂಗ್ಗೆ ಸಂಬಂಧಪಟ್ಟಂತಹ ಒಂದಿಷ್ಟು ಮಾಹಿತಿಗಳನ್ನು ಸುದ್ದಿಗೋಷ್ಠಿಯಲ್ಲಿ ಕೊಡ್ತಾರೆ ಅಂತ ಹೇಳಲಾಗ್ತಿದೆ. ಅಲ್ಲದೆ ರಾಜ್ಯ ಸರ್ಕಾರ ಉದ್ದೇಶಪೂರ್ವಕವಾಗಿ ಕುಮಾರಸ್ವಾಮಿ ಅವರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಅನ್ನುವಂತಹ ವಿಚಾರಗಳನ್ನು ಕೂಡ ಚರ್ಚೆ ಮಾಡುವಂತ ಸಾಧ್ಯತೆ ಇದೆ. ಒಟ್ಟಾರೆಯಾಗಿ ಈ ಒಂದು ಕುಮಾರಸ್ವಾಮಿ ಅವರ ವಿರುದ್ಧ ಏನು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೇಳಿದರೆ ಒಂದಿಷ್ಟು ರಾಜಕೀಯ ಸಂಚಲನಗಳಿಗೆ ಕಾರಣವಾಗಿದೆ. ಅದೆಲ್ಲದಕ್ಕೂ ಕೂಡ ಕುಮಾರಸ್ವಾಮಿ ಅವರು 11 ಗಂಟೆಗೆ ಉತ್ತರವನ್ನ ಕೊಡ್ತಾರೆ. ಅರವಿಂದ್, ಓಕೆ, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ ಶ್ರೀನಿವಾಸ್. ಒಟ್ಟಾರೆ ಇವಾಗ ಸದ್ಯಕ್ಕೆ ಇರುವಂತಹ ಮಾಹಿತಿಯ ಪ್ರಕಾರ ಕುಮಾರಸ್ವಾಮಿ ಅವರು ಕೆಲವೊಂದು ಸ್ಪಷ್ಟೀಕರಣವನ್ನು ಕೊಡ್ತಾರೆ ಇವತ್ತಿನ ಸುದ್ದಿಗೋಷ್ಠಿಯಲ್ಲಿ.